ಸರ್ ಈಗ ಗಟ್ಟೆ ಆಗಿದ ಕೂಡಲೇ ಸ್ಥಳೀಯ ಶಾಸಕ ಸ್ವರೂಪ್ ಪ್ರಕಾಶ್ ಅವರು ಬಂದಿದ್ದಾರೆ, ಭಾವನೆ ಮೇಡಮ್ ಅವರು ಬಂದಿದ್ದಾರೆ, ದೊಡ್ಡವರೇನೋ ಬರ್ತಾ ಇದಾರೆ ಅಂತ ಮಾಹಿತಿ ಏನು ಅನ್ಸ್ತದೆ ಬಂದಿರಲಿಲ್ಲ? ಇದ್ರ ಬಗ್ಗೆ ನಾನು ಏನು ರಿಯಾಕ್ಟ್ ಮಾಡಲ್ಲ. ಕೂತ್ಕೊಂಡು ಎಸ್ ಪಿ ಅವ್ರು ಏನು ತಗೋತಾರೆ. ಇಲ್ಲಿ ಏನಾಗಿದೆ ಅಂದರೆ ಕೆಲವರು ಯಾರು ಕುಮ್ಮಕ್ಕಿದೆ ನನಗೆ ಗೊತ್ತಿಲ್ಲ ಸರ್ ವಿಷಯ. ಒಟ್ಟಿನಲ್ಲಿ ಶಾಂತಿ ಕದಡಬಾರ್ದು ಅನ್ನೋದು ನಾನು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಮಾಡ್ತೀನಿ. ಕೆಲವು ಪೊಲೀಸ್ ಇಲಾಖೆಯ ಎಂಥ ಇದೈತಲ್ಲ ನಿಮ್ಮ ಎಂಥದ್ದು ಪೆನ್ಷನ್ ಮಾನು ಇದು ಎಂಥ ಇದು ಬಡಾವಣೆ ಅವ್ರಿಗೆ ನಾನು ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ದಯಮಾಡಿ ಹೇಳ್ತೀನಿ, ಇಂಥವಕ್ಕೆ ಅವಕಾಶ ಕೊಟ್ಟರೆ ಅದು ಏನಾದ್ರು ಹೆಚ್ಚು ಕಮ್ಮಿ ಆದರೆ ಅವರೇ ಹೊಣೆಗಾರರಾಗ್ತಾರೆ. ಯಾವುದೇ ಆಡಳಿತ ಘಟನೆ ಆದರೆ ಆ ರೌಡಿಗಳ ಜೊತೆ ಸೇರ್ಕೊಂಡಿದ್ದಾರೆ ಅನ್ನೋದು ಭಾವನೆ ಇದೆ. ಹೆಚ್ಚು ಕಮ್ಮಿ ಆದರೆ ಅವರೇ ಜವಾಬ್ದಾರಿ. ಹಿಂದೆ ಒಬ್ಬ ಕೌನ್ಸಿಲರ್ ಕೊಲೆ ಆಯ್ತಲ್ರಿ, ಅದು ಕೆಲವು ಪೊಲೀಸ್ ಇಲಾಖೆನೇ ಮಾಡಿಸಿದ್ದಾಗಿತ್ತು. ಅದೇ ರೀತಿ ಇವತ್ತು ಅವರು ರೌಡಿಗಳಿಗೆ ಸಪೋರ್ಟ್ ಕೊಡ್ತಾವ್ರೆ, ಇವ್ರನ್ನ ಓಪನ್ ಆಗಿ ಹೊಡಿತಾರೆ ಬಂದು ಸಿಟಿ ಒಳಗೆ ಅಂದರೆ ಅರ್ಥ ಏನಿದೆ? ಇದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡಲ್ಲ, ಅದು ಅವ್ರಿಗೆ ಬಿಡ್ತೀನಿ. ಅದು ಹಗಲತ್ತು ಆ ಬ್ರಾಹ್ಮಣರು ಹುಡುಗನ ಹೊಡಿತಾರೆ ಅಂದರೆ ಏನು ಅರ್ಥ ಇದು? ಅವ್ರೇನು ನಿಂತ್ಕೋಗ್ತಾರ? ಯಾವ ಬ್ರಾಹ್ಮಣರುಗಳು ಯಾವ ಗಲಾಟೆಗೆ ಹೋಗ್ತಾರೆ? ಆಫೀಸ್ನೆಲ್ಲ ನುಗ್ಗಿ ಇದೆಲ್ಲ ಗಲಾಟೆ ಮಾಡ್ತಾರೆ ಅಂದ್ರೆ ಅರ್ಥ ಏನ್ರಿ ಇದು? ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂತ ನಾನು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹೇಳ್ತೀನಿ. ನಿಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕು ಅಷ್ಟೇ. ನಾನು ಬಾಕಿ ಏನು ಹೇಳೋಕ್ಕೂ, ನಮಗೆ ಶಾಂತಿ ಕಾಪಾಡಿ ಅಂತ ಅಷ್ಟೇ ನಾನು ಕೇಳೋದು. ಶಾಂತಿ ಕಾಪಾಡಿ ಅಂತ ನಾನು ಮನವಿ ಮಾಡೋದು ಅಷ್ಟೇ. ಬಾಕಿ ನಾನು ಯಾವ ವಿಷಯ ಮಾತಾಡ್ತೀನಿ ಅದು ಆ ಬ್ರಾಹ್ಮಣರು ಮಕ್ಕಳು ಯಾಕೆ ಹೋಗ್ತಾರ್ರಿ? ನೋಡಪ್ಪ, ನನಗದೆಲ್ಲ ಗೊತ್ತಿಲ್ಲ ರೀ. ಚುನಾವಣಾ ಸಂದರ್ಭದಲ್ಲಿ ಈ ರೀತಿ ನಡೆದಿರೋದು ಏನು? ಇದನ್ನ ಪೊಲೀಸ್ ವರಿಷ್ಠಾಧಿಕಾರಿಗಳು ಗಂಭೀರವಾಗಿ ಇದು ಮಾಡಬೇಕು. ಆ ಬಡಾವಣೆ ಯಾರು ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಇದನ್ನು ಸರಿಯಾದ ರೀತಿ ತಗೊಂಡ್ರೆ ನಾಳೆ ಇಂಥ ಅನಾಹುತಗಳಿಗೆ ಆ ಸಂಬಂಧಪಟ್ಟಂಥ ಬಡಾವಣೆ ಸರ್ಕಲ್ ಇನ್ಸ್ಪೆಕ್ಟರ್ ಹೊಣೆಗಾರ. ಹಿಂದೆ ನಡೆದಿರೋ ಘಟನೆ ಇದೆ. ಹಿಂದೆ ಆಡಗ್ಲಲ್ಲಿ ನಮ್ಮ ಕೌನ್ಸಿಲರ್ನೇ ಹೊಡೆದಾಕಿದ್ರಿ. ಅದನ್ನು ಯಾರವರೇ ಅವ್ರನ್ನ ಕೂಡಲೇ ಬಂಧಿಸಿ ಮಾಡಿದು ಹೋದರೆ ಇದು ಬೇರೆ ಥರ ತಿರುಗುತ್ತೆ. ನಾಳೆ ಹೆಚ್ಚು ಕಮ್ಮಿ ಆದರೆ ಈ ಜಿಲ್ಲೆಯಲ್ಲಿ ವರಿಷ್ಠಾಧಿಕಾರಿಗಳಿಗೆ ಹೇಳೋದು, ಆ ಬಡಾವಣೆ ಯಾರು ಇನ್ಸ್ಪೆಕ್ಟರ್ ಇದ್ದಾರೆ ಆ ರೌಡಿಗಳನ್ನ ಸಾಕ್ತವಣೆ ಅಂತ ಒಂದು ಇನ್ಫಾರ್ಮೇಷನ್ ಇದೆ. ಅವ್ರು ಮಾಡದೆ ಹೋದರೆ ನೇರವಾಗಿ ನಾಳೆ ಹೆಚ್ಚು ಕಮ್ಮಿ ಎರಡು ಸತ್ತರೆ ನೇರವಾಗಿ A1 ಅವ್ರನ್ನೇ ಮಾಡಬೇಕಾಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.